ಇನ್ನು ಎಚ್ ಡಿ ರೇವಣ್ಣ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲು ಹಿನ್ನೆಲೆಯಲ್ಲಿ ಸಂತ್ರಸ್ತೆಯ ಹೇಳಿಕೆಯ ಮೇಲೆ ನಿಂತಿದೆ ಇಡೀ ಪ್ರಕರಣ ಇದೆಯಲ್ಲ, ಸಂತ್ರಸ್ತೆಯ ಹೇಳಿಕೆಯ ಮೇಲೆ ನಿಂತಿದೆ. 6 ವರ್ಷಗಳಿಂದ ರೇವಣ್ಣ ಭವಾನಿ ಮನೆಯಲ್ಲಿ ಮಹಿಳೆ ಕೆಲಸ ಮಾಡ್ತಾ ಇದ್ರು. ರೇವಣ್ಣ ಕುಟುಂಬದ ಇಂಚಿಂಚು ಮಾಹಿತಿ ಮನೆ ಕೆಲಸದಾಕೆಗೆ ಗೊತ್ತಾ? ಹಾಗಾದ್ರೆ ಸತ್ಯ ಬಯಲಾಗುವ ಭೀತಿಯಿಂದ ಸಂತ್ರಸ್ತೆ ಗೌಪ್ಯ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ರಾ? ಸಂತ್ರಸ್ತೆ ಹೇಳಿಕೆ ಮೇಲೆ ನಿಂತಿದ್ಯಾ ಲೈಂಗಿಕ ದೌರ್ಜನ್ಯ ಪ್ರಕರಣ? ಎಚ್ ಡಿ ರೇವಣ್ಣ ಮನೆ ಕೆಲಸದ ಮಹಿಳೆ ಈಗ ಎಲ್ಲಿ? ಈ ಮಹಿಳೆ ನಾಪತ್ತೆಯಾಗಿರುವ ಕುರಿತು ಆಕೆಯ ಪುತ್ರ ಪ್ರಕರಣ ದಾಖಲಿಸಿರೋದು. ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಅಂತ ದೂರಲ್ಲಿ ಉಲ್ಲೇಖ ಮಾಡಲಾಗಿದೆ. ಮನೆ ಕೆಲಸದ ಆಕೆಯ ಪುತ್ರ ದೂರಲ್ಲಿ ಉಲ್ಲೇಖ ಮಾಡಿರೋದು ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಅಂತ. ಹಾಗಾಗಿ ಸಂತ್ರಸ್ತೆಯ ಹೇಳಿಕೆಯೇ ಇಲ್ಲಿ ಪ್ರಮುಖ ಸಾಕ್ಷಿಯಾಗುವ ಸಾಧ್ಯತೆ ಇದೆ. ಈ ಕಾರಣದಿಂದಲೇ ಮಹಿಳೆಯನ್ನ ಕಿಡ್ನಾಪ್ ಮಾಡಲಾಗಿದೆಯಾ? ಹಾಗಾದ್ರೆ ಮಹಿಳೆಯ ಕಿಡ್ನಾಪ್ಗೆ ಕಾರಣ ಏನು? ಇಲ್ಲಿ ಸಂತ್ರಸ್ತ ಮಹಿಳೆಯೇ ದೂರು ದಾಖಲು ಮಾಡಿರೋದು, ಎಫ್ಐಆರ್ ದಾಖಲಾಗಿರೋದು. ಆ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ, ಪ್ರಜ್ವಲ್ ರೇವಣ್ಣ ಪ್ರಮುಖ ಆರೋಪಿಗಳು. ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇನ್ನು ಈ ಸಂದರ್ಭ ಆ ಸಂತ್ರಸ್ತೆ ಹೇಳಿಕೆ ಬಹಳ ಮುಖ್ಯ ಆಗತ್ತೆ. ಆದ್ರೆ ಸಂತ್ರಸ್ತೆ ದಿಢೀರ್ ನಾಪತ್ತೆಯಾಗಿದ್ದಾಳೆ ಅನ್ನುವಂಥದ್ದು ಈಗ ಮತ್ತೊಂದು ಪ್ರಕರಣ. ಇದು ಆ ಮಹಿಳೆಯನ್ನ ಅಪಹರಣ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯ ಮೇಲೆ ಒತ್ತಡ ಹೇರಲಾಗುತ್ತೆ, ಬೆದರಿಕೆ ಇದೆ ಅಂತ ಆಕೆಯ ಪುತ್ರ ದಾಖಲಿಸಿರುವಂತಹ ಮತ್ತೊಂದು ಪ್ರಕರಣ. ಈ ಪ್ರಕರಣದಲ್ಲೂ ಎಚ್ ಡಿ ರೇವಣ್ಣ A1 ಆರೋಪಿ, ಸತೀಶ್ ಬಾಬು A2 ಆರೋಪಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಇಲ್ಲಿ 2 ಪ್ರಕರಣದಲ್ಲೂ ಕೂಡ ಎಚ್ ಡಿ ರೇವಣ್ಣ ಪ್ರಮುಖ ಆರೋಪಿಯಾಗಿದ್ದಾರೆ. ಆದ್ರೆ ಈಗ ಬಹಳ ಪ್ರಮುಖ ಪಾತ್ರ ವಹಿಸೋದು ಆ ಮಹಿಳೆಯ ಹೇಳಿಕೆ. ಆದ್ರೆ ಯಾರು ದೂರು ಕೊಟ್ಟಿದ್ರು ಆ ಮಹಿಳೆ ಈಗ ನಾಪತ್ತೆಯಾಗಿದ್ದಾರೆ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಬೆಳವಣಿಗೆನೇ ನಿರೀಕ್ಷೆ ಮಾಡಬಹುದು. ಖಂಡಿತವಾಗ್ಲೂ ಸುಕನ್ಯಾ, ಈ ಒಂದು ಪ್ರಕರಣದಲ್ಲಿ ಆ ಮಹಿಳೆ, ಸಂತ್ರಸ್ತ ಮಹಿಳೆ ಹೇಳಿಕೆ ಪ್ರಮುಖ ಪಾತ್ರ ವಹಿಸಲಿದೆ. ಯಾಕಂತಂದರೆ ಆ ಒಂದು ವಿಚಾರವನ್ನು ಇಟ್ಕೊಂಡು, ಅಂದರೆ ಆ ಪುತ್ರ ಕೊಟ್ಟಿರುವ ದೂರಿನ ಪ್ರಕಾರ ಆ ವಿಡಿಯೋ ಒಂದರಲ್ಲಿ ತನ್ನ ತಾಯಿಯನ್ನು ಬಲಾತ್ಕಾರ ಮಾಡಿದ್ದಾನೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಆತ ದೂರು ಕೊಟ್ಟಿರೋದು. ಈ ಕಾರಣದಿಂದಾಗಿ ಈ ಒಂದು ಹೇಳಿಕೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ, ಇಡೀ ಪ್ರಕರಣದಲ್ಲಿ ದೊಡ್ಡ ಸಾಕ್ಷಿಯಾಗುತ್ತೆ. ಆ ಕಾರಣದಿಂದಾಗಿ ಆ ಒಂದು ಮಹಿಳೆಯ, ಸಂತ್ರಸ್ತ ಮಹಿಳೆಯ ಒಂದು ಹೇಳಿಕೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಈಗ ಸದ್ಯಕ್ಕೆ ಯಾಕಂದರೆ ಈ ಒಂದು ವಿಚಾರದಲ್ಲಿ ಈಗಾಗಲೇ ಆಕೆಯನ್ನು ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥ ದೂರನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಸುಮಾರು 6 ವರ್ಷಗಳ ಕಾಲ ಸಂತ್ರಸ್ತ ಮಹಿಳೆ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇದ್ರು. ಆದರೆ ಕೆಲ ವರ್ಷಗಳ ಹಿಂದೆ ಅವರು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಆದರೆ ಇಷ್ಟು 6 ವರ್ಷಗಳ ಕಾಲ ನಡೆದಂಥ ಕೃತ್ಯಗಳು ಅಥವಾ ಬೇರೆ ಬೇರೆ ವಿಚಾರಗಳು ಆಕೆಗೆ ಗೊತ್ತಿದೆ. ಆಕೆ ಏನಾದರೂ ಪೊಲೀಸರ ಮುಂದೆ ಬಾಯ್ಬಿಟ್ರೆ ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಸಾಕ್ಷಿ ಆಗುತ್ತೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಈಗ ಆಕೆಯನ್ನ ಕಿಡ್ನಾಪ್ ಮಾಡಿ ಗೌಪ್ಯ ಸ್ಥಳದಲ್ಲಿ ಇರಿಸಲಾಗಿದೆಯಾ ಅನ್ನುವಂಥ ಅನುಮಾನ ಕಾಡ್ತಾ ಇರುವಂಥದ್ದು. ಯಾಕಂದರೆ ಈಗ ಸಂತ್ರಸ್ತೆಯ ಪುತ್ರ ಕೊಟ್ಟಿರೋ ದೂರಿನ ಅನ್ವಯ ಆಕೆ 29ನೇ ತಾರೀಕಿಗೆ ಕಾಣೆ ಆಗ್ತಾರೆ. ಅಂದರೆ ರೇವಣ್ಣ ಅವರ ಸಂಬಂಧಿ ಇರುವಂಥ ಸತೀಶ್ ಬಾಬು ಅನ್ನೋರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ತನ್ನ ಸ್ಪ್ಲೆಂಡರ್ ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ತದನಂತರ ಆಕೆಯ ಸಂಪರ್ಕಕ್ಕೆ ಸಿಕ್ಕಿಲ್ಲ, ಮತ್ತೆ ಫೋನ್ ಕೂಡ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆತ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಈ ಒಂದು ವಿಚಾರವಾಗಿ ಈಗ ಸದ್ಯಕ್ಕೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಆತ ಕೊಟ್ಟಿರೋ ದೂರಿನ ಪ್ರಕಾರ ಬಲಾತ್ಕಾರ ಮಾಡಿದ್ದಾನೆ ರೇವಣ್ಣ, ಅಂದರೆ ಪ್ರಜ್ವಲ್ ರೇವಣ್ಣ ಬಲಾತ್ಕಾರ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ದೂರನ್ನು ದಾಖಲಿಸಿರುವಂಥದ್ದು. ಆದರೆ ಈವರೆಗೂ ಕೂಡ ಸಂತ್ರಸ್ತ ಮಹಿಳೆ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿಲ್ಲ ಅಥವಾ ಪೊಲೀಸರ ಮುಂದೆ ಕೂಡ ಹಾಜರಾಗಿಲ್ಲ. ಈ ಕಾರಣದಿಂದಾಗಿ ಒಂದು ವೇಳೆ ಪೊಲೀಸರ ಮುಂದೆ ಹಾಜರಾದರೆ, ಪೊಲೀಸರ ಮುಂದೆ ಆಕೆ ಏನಾದರೂ ಹೇಳಿಕೆಯನ್ನು ಕೊಟ್ಟರೆ ಅದು ಪ್ರಬಲ ಸಾಕ್ಷಿಯಾಗಿ ಉಳ್ಕೊಳ್ಳುತ್ತೆ. ಇಡೀ ಪ್ರಕರಣದಲ್ಲಿ ಪ್ರಬಲ ಸಾಕ್ಷಿಯಾಗಿ ಉಳ್ಕೊಂಡ್ರೆ ನಿಜಕ್ಕೂ ಕೂಡ ಸಂಕಷ್ಟ ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ, ಅಂದರೆ ಗೌಪ್ಯ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡಿರುವಂಥದ್ದು. ಯಾಕಂದರೆ ಈವರೆಗೂ ಕೂಡ ಪೊಲೀಸರಿಗೆ ಆಕೆಯನ್ನ ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಆಕೆಯ ಸಂಪರ್ಕ ಮತ್ತೆ ಆಕೆಯ ಸುಳಿವು ಕೂಡ ಸಿಗ್ತಾ ಇರಲಿಲ್ಲ. ಈ ಕಾರಣದಿಂದಾಗಿ ಈಗಾಗಲೇ ಪೊಲೀಸರು ಅಂದ್ರೆ ಸತೀಶ್ ಬಾಬುವ ಮೊಬೈಲ್ ಅನ್ನ ಸೀಸ್ ಮಾಡಿ ಮೊಬೈಲ್ ಟ್ರ್ಯಾಕ್ ಅನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಸುಕನ್ಯಾ, ಧನ್ಯವಾದ ದಿಲೀಪ್.